ಇದು ಬರೀ ಪೋಸ್ಟರ್ ಆದ್ರೂ ಕೂಡ ಈ ಒಂದು ಪೋಸ್ಟರ್ ಅಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದೆ. ಹಾಗೆ ಕಿಚ್ಚ ಸುದೀಪ್ ರವರ ಈ ಒಂದು ಹೊಸ ಲುಕ್ ಅಲ್ಲಿ ಸಖತ್ ಕಿಕ್ ಇದೆ. ಶೂಟ್ ಬಿಗಿನ್ ಟುಮಾರೋ ಅನ್ನೋದನ್ನ ಶೂಟ್ ಬಿಗಿನ್ ಟುಡೇ ಅಂತ ಮಾಡಿದ್ದಾರೆ. ಕಿಚ್ಚ ಸುದೀಪ್ ರವರ ಕೆರಿಯರ್ ನಲ್ಲ ಮೋಸ್ಟ್ ಅವಾಂಟೆಡ್ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬಹು ವರ್ಷಗಳ ಬಹು ಬೇಡಿಕೆಯ ಸಿನಿಮಾ, ಬಹು ದೊಡ್ಡ ಸಿನಿಮಾ. ಈ ಲುಕ್ ನ ಕರೆಕ್ಟ್ ಆಗಿ ನೋಡುಗರು ಪಕ್ಕ ಹಾಲಿವುಡ್ ಸ್ಟಫ್ ಅಂತ ಅನ್ಸುತ್ತೆ. ಇಲ್ಲಿ ಕಿಚ್ಚ ಸುದೀಪ್ ರವರು ಬಿಯರ್ಡನ್ನ ಜಾಸ್ತಿ ಬಿಟ್ಟಿದ್ದಾರೆ. ಅವರು ಹಾಕೊಂಡಿರ್ತಕ್ಕಂತ ಸ್ಕೋಪ್ ಕನ್ನಡಕನ ಗಮನಿಸಿ ನೋಡಿ. ಆ ಒಂದು ಕನ್ನಡಕದ ಒಳಗಡೆ ಒಂದು ಶಿಪ್ಗೆ ಬೆಂಕಿ ಹತ್ತಿದೆ. ಹಿಮ ಪ್ರದೇಶದಲ್ಲಿ ಈ ಒಂದು ಚಿತ್ರೀಕರಣನ ಶೂಟ್ ಮಾಡ್ತಾ ಇದ್ದಾರೆ. ಅದನ್ನ ಸೆಟ್ ಹಾಕಿ ಕೂಡ ಮಾಡ್ತಾ ಇರ್ಬೋದು. ಶೂಟ್ ಬಿಗಿನ್ಸ್ ಅನ್ನೋ ಟೆಕ್ಸ್ಟ್ ಅಲ್ಲಿ ಕೂಡ ಒಂದು ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇವುಗಳನ್ನೆಲ್ಲ ನಾವು ಬ್ರೀಫ್ ಆಗಿ ತಿಳ್ಕೊಳ್ಳೋಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಿಲ್ಲ ರಂಗ ಭಾಷಾ ಇದು ಪಾರ್ಟ್ 2 ಆಗಿ ಬರ್ತಾ ಇದೆ. ಪಾರ್ಟ್ 1 ಪಾರ್ಟ್ 2 ಇದನ್ನ ಅನೂಪ್ ಭಂಡಾರಿ ಅವರು ಫಸ್ಟ್ ಬ್ಲೇಡ್ ಹಾಗೂ ಸೆಕೆಂಡ್ ಬ್ಲೇಡ್ ಆಗಿ ಮಾಡಿದ್ದಾರೆ. ಈ ಸಿನಿಮಾದ ಚಿತ್ರೀಕರಣ ಇವತ್ತು ಶುರುವಾಗ್ತಾ ಇದೆ. ಇದು ಆಲ್ರೆಡಿ ಬರೀ ಫೋಟೋಗೋಸ್ಕರ ಶೂಟ್ ಮಾಡಿರ್ತಕ್ಕಂಥ ಸಿಗ್ನಲ್ ಅಷ್ಟೇ. ಇದನ್ನ ಅನೂಪ್ ಭಂಡಾರಿ ಅವರು ಆಲ್ರೆಡಿ ಫೋಟೋಸ್ ಅನ್ನ ಶೇರ್ ಮಾಡಿದ್ರು. ಆ ಒಂದು ಲುಕ್ ಅನ್ನ ಇಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಶೂಟಿಂಗು ಬಹಳ ವರ್ಷಗಳಿಂದ ಶುರುವಾಗ್ತಾ ಇದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಆದ್ರೆ ಇದನ್ನ ಅಫಿಷಿಯಲ್ ಆಗಿ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ರು. ಅಟ್ ದಿ ಟೈಮ್ 2209 2209 ಇಸ್ವಿಯಲ್ಲಿ ನಮ್ಮ ಪ್ರಪಂಚ ಎಷ್ಟು ಅಪ್ಡೇಟ್ ಆಗಿರುತ್ತೆ, ಎಷ್ಟು ಹಾಳಾಗಿರುತ್ತೆ, ಎಷ್ಟು ಕೀಳಾಗಿರುತ್ತೆ ಅನ್ನೋದನ್ನ ಅನೂಪ್ ಭಂಡಾರಿ ಅವರು ತೋರಿಸ್ತಾ ಇದ್ದಾರೆ. ಅದನ್ನ ಒಂದು ವಿಡಿಯೋ ಮೂಲಕ ಕೂಡ ಡಿಸ್ಕ್ರೈಬ್ ಮಾಡಿದ್ರು. ಇವಾಗ ಈ ಒಂದು ಪೋಸ್ಟರ್ ಅನ್ನ ಒಂದು ಕ್ಯಾರೆಕ್ಟರ್ ಮಾತ್ರ ರಿಲೀಸ್ ಮಾಡಿದ್ದಾರೆ. ಈ ಒಂದು ಕಿಚ್ಚ ಸುದೀಪ್ ರವರ ಕ್ಯಾರೆಕ್ಟರ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಶೋ ಮಾಡುತ್ತೆ. ಅದನ್ನ ಹಿಂದಿನ ವಿಡಿಯೋದಲ್ಲಿ ನಾವು ಆಲ್ರೆಡಿ ಗಮನಿಸಿದ್ವಿ. ಇದೇ ಫೋಟೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ಫ್ಯಾಕ್ಟರಿ ತರ ಕಾಣ್ತಾ ಇದೆ. ಇಲ್ಲಿ ಒಂದು ಶಿಪ್ಗೆ ಬೆಂಕಿ ಬಿದ್ದಿರೋದು, ಹಾಗೆ ಕಿಚ್ಚ ಸುದೀಪ್ ರವರ ಫೇಸ್ ಅಲ್ಲಿ ಬ್ಲಡ್ ಕೂಡ ಕಾಣ್ತಾ ಇದೆ. ಆ ಒಂದು ಸ್ಕೋಪ್ ಅಲ್ಲಿ ಸುದೀಪ್ ರವರು ಝೂಮ್ ಮಾಡಿ ನೋಡ್ತಾ ಇರ್ಬೋದು. ಅಥವಾ ಆ ಒಂದು ಸಿಚುವೇಶನ್ ನಲ್ಲಿ ಅಲ್ಲಿ ಒಂದು ದೊಡ್ಡ ಘಟನೆ ನಡೆದಿರ್ಬೋದು. ಅದನ್ನ ಕಾಪಾಡೋಕೆ ಹೋಗಿದ್ದಾರೋ ಅಥವಾ ಅದನ್ನ ತಡೆಯೋದಕ್ಕೆ ಹೋಗಿದ್ದಾರೋ, ಅದನ್ನ ಮುಂದೆ ವರ್ಷದಕ್ಕೆ ಹೋಗಿದ್ದಾರೋ ಅಥವಾ ಅದನ್ನ ಇವರನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೋ, ಅದನ್ನ ನಾವು ಕಾದು ನೋಡಬೇಕು. ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಹೆಚ್ಚಿನ ವಿಡಿಯೋ ಹಾಗೂ ಪ್ರೋಮೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಂಚಿಂಚು ಅಪ್ಡೇಟ್ಗಳನ್ನು ನಾವು ಕೊಡ್ತೇವೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.